ಅಂಕ್ಲಿಯಲ್ಲಿ ಶ್ರಾವಣ ಮಾಸದ ಪ್ರವಚನಕ್ಕೆ ಚಾಲನೆ. ಶರಣರ ವಿಚಾರಗಳು ಇಂದಿಗೂ ಪ್ರಸ್ತುತ. ಶ್ರೀಶೈಲ ಜಗದ್ಗುರುಗಳ ಅಭಿಮತ. 12ನೆಯ ಶತಮಾನದ ಶರಣರ ವಿಚಾರಗಳು ಇಂದಿಗೂ ಪ್ರಸ್ತುತವೆನಿಸಿವೆ. ನೈತಿಕ ಮೌಲ್ಯಗಳನ್ನು ಕಳೆದುಕೊಂಡು ಸಮಾಜವು ದಾರಿ ತಪ್ಪುತ್ತಿರುವ ಸಮಯದಲ್ಲಿ ಶರಣರ ವಿಚಾರಗಳನ್ನು ಅವಲೋಕಿಸುವುದು ಸಮಂಜಸವೆನಿಸಿದೆ ಎಂದು ಶ್ರೀಶೈಲ ಪೀಠದ ಜಗದ್ಗುರುಗಳು, ಯಡೂರಿನ ಕಾಡಸಿದ್ದೇಶ್ವರ ಸಂಸ್ಥಾನ ಮಠ ಮತ್ತು ವೀರಭದ್ರ ದೇವಸ್ಥಾನದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹೇಳಿದ್ದಾರೆ. ಅವರು ಶುಕ್ರವಾರ ದಿನಾಂಕ 25ರಂದು ಸಂಜೆ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಶಿವಾಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ 1 ತಿಂಗಳವರೆಗೆ ನಡೆಯಲಿರುವ ಶರಣರ ಚರಿತ್ರಾಮೃತ ಪ್ರವಚನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು. ಬಸವಣ್ಣನವರ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡವೆಂಬ ವಚನ ಎಲ್ಲ ಕಾಲಕ್ಕೂ ಜೀವಂತ ಮೌಲ್ಯವನ್ನು ಪ್ರತಿಪಾದಿಸುತ್ತದೆ. ಶರಣರು ನುಡಿದಂತೆ ನಡೆದವರು. ನಮ್ಮ ಇಂದಿನ ಒತ್ತಡದ ಬದುಕಿಗೆ ಅವರ ವಿಚಾರಗಳು ದಿವ್ಯ ಔಷಧಿಗಳಾಗಿವೆ. ಇಂದು ಯುವಜನಾಂಗ ದಾರಿ ತಪ್ಪುತ್ತಿದೆ. ಯುವಜನಾಂಗ ಕೈತಪ್ಪಿದರೆ ಸಮಾಜ ಹಾಗೂ ಧರ್ಮವನ್ನು ಉಳಿಸುವುದು ದುರ್ಲಭ. ಅವರಿಗೆ ವಚನ ಸಂಸ್ಕಾರವನ್ನ ನೀಡುವುದು ಸರ್ವೋತ್ತಮ. ಶಾಲೆ ಕಾಲೇಜುಗಳಲ್ಲಿ ನೈತಿಕ ಶಿಕ್ಷಣವನ್ನು ನೀಡುವ ಗುರುತರ ಕಾರ್ಯಗಳು ಜರುಗಬೇಕು. ಆತ್ಮವಿಶ್ವಾಸವನ್ನು ಮೂಡಿಸುವ ಮನೋಕೇಶಗಳನ್ನು ತೊಡೆದು ಹಾಕುವ ಶಕ್ತಿ ಶರಣರ ವಚನಗಳಲ್ಲಿ ಅಡಗಿದೆ ಎಂದು ಹೇಳಿದರು. ವಿಶೇಷವಾಗಿ ಪುರಾಣ ಪ್ರವಚನಗಳನ್ನು ಕೇಳುವುದಕ್ಕಾಗಿ ಅಂತ ಹೇಳಿ ಮೀಸಲಾಗಿಟ್ಟಿರುವಂತಹ ಮಾಸ. ಸಾಮಾನ್ಯವಾಗಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಶ್ರವಣಕ ತನ್ನದೇ ಆಗಿರುವಂತಹ ವಿಶಿಷ್ಟವಾಗಿರುವಂತಹ ಸ್ಥಾನ ಇದೆ. ಸಂತರ, ಶರಣರ, ಶಿವಯೋಗಿಗಳ ಜೀವನ ಚರಿತ್ರೆಯನ್ನ ಅಥವಾ ಆಧ್ಯಾತ್ಮಿಕ ಪ್ರವಚನವನ್ನ ಮನುಷ್ಯ ಯಾವಾಗಲೂ ಕೇಳ್ತಾ ಇರಬೇಕು. ಜ್ಞಾನ ಉಂಟಾಗುವ ಎದರಿಂದ ಅಂದ್ರೆ ಕೇಳೋದ್ರಿಂದಲೇ ಜ್ಞಾನ ಬರೋದು. ಕನ್ನಡದೊಳಗೆ ಒಂದು ಗಾದೆ ಮಾತದ, ಒಗಲಂ ಒಗಲಂ ರಾಗಂ ಒಗಳಂ ಒಗಳಂ ರೋಗಂ ಕೇಳಂ ಕೇಳಂ ಜ್ಞಾನ. ಸಂಗೀತ ಅಭ್ಯಾಸ ಮಾಡಿದಾಗ ಬರೋದು. ಒಬ್ಬ ಮನುಷ್ಯ ಮಹಾ ಹೊಗಳ್ತಾ ಇದ್ದಾನೆ ಅಂದ್ರೆ ಅವನಿಗೆ ರೋಗ ಬರ್ತೈತೆ ಅಂತ. ಹಂಗ ಯಾವ ಮನುಷ್ಯ ಹೆಚ್ಚು ಶ್ರವಣ ಮಾಡ್ತಾನೆ ಅವನಿಗೆ ಜ್ಞಾನ ಬರ್ತಾ ಇದೆ ಅಂತ ಅರ್ಥ. ಅದಕ್ಕಾಗಿ ಶ್ರವಣವನ್ನು ಬಹಳ ನಿಷ್ಠೆಯಿಂದ ಮಾಡಬೇಕು. ಶಾಸ್ತ್ರದ ನವವಿಧ ಭಕ್ತಿಗಳಲ್ಲಿ ಶ್ರವಣವನ್ನು ಕೂಡ ಒಂದು ಭಕ್ತಿ ಅಂತ ಹೇಳ್ಕೊಂಡಲ್ಲ. ಮೊದಲನೇ ಭಕ್ತಿನೇ ಶ್ರವಣ. ಎಷ್ಟು ದಿವಸ ಕೇಳಬೇಕು, ಎಷ್ಟು ತನಕ ಕೇಳಬೇಕು, ನಮಗಂತೂ ಪುರ್ಸೊತ್ತಿಲ್ಲ. ನಮಗೆ ಮೊಬೈಲ್ ನೋಡಕ್ ಟೈಮ್ ಐತಿ, ಟಿವಿ ನೋಡಕ್ ಟೈಮ್ ಐತಿ, ಊರು ಸಾಲ ನೋಡಕ್ ಟೈಮ್ ಐತಿ, ನಮ್ಮನೆ ಊಟ, ನಮ್ಮನೆ ಕಟ್ಟಿ ಮೇಲೆ ಕುತ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡಕ್ ಬರೋ ಟೈಮ್ ಬರ್ತದೆ. ಅದರಲ್ಲಿ ಈಗಂತೂ ಧಾರಾವಾಹಿ ಶುರು ಮಾಡಿರ್ತಾವ. ಧಾರಾವಾಹಿ ನೋಡೋದು ಬಿಟ್ಟು ಪ್ರವಚನ ಬರೋದು ಅಂದ್ರೆ ಬಹಳ ಕಷ್ಟ. ಮೊದಲೆಲ್ಲ ಪ್ರವಚನ ಕೇಳೋದು ಒಂದು ದೊಡ್ಡ ಎಂಟರ್ಟೈನ್ಮೆಂಟ್ ಆಗಿತ್ತು. ಒಂದೂರೊಳಗೆ ಪ್ರವಚನ ನಡೀತೈತಿ ಅಂದ್ರೆ ಊರಿನೆಲ್ಲ ಕಿತ್ಕೊಂಡು ಬರ್ತಿದ್ರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಯಸಭೆಯ ಮಾಜಿ ಸದಸ್ಯ ಹಾಗೂ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ವಹಿಸಿದ್ದರು. ಅತಿಥಿಯಾಗಿ ಸಿಬಿಕೆಎಸ್ಎಸ್ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಳಪ್ಪ ಉಮ್ರಾನಿ, ಸದಸ್ಯರಾದ ಸುರೇಶ್ ಪಾಟೀಲ್, ಸೌ ಶೋಭಾ ಜಕಾತಿ, ಪ್ರವಚನಕಾರರಾದ ಬಸವರಾಜ ಶರಣರು ಹಾಜರಿದ್ದರು. ಡಾಕ್ಟರ್ ಪ್ರಭಾಕರ್ ಕೋರೆ ಮಾತನಾಡಿ, ಸಮಾಜವನ್ನು ಶುದ್ಧೀಕರಿಸುವ ಸಂಜೀವಿನಿ ಶರಣರ ಮಾತುಗಳಲ್ಲಿ ಅಡಗಿದೆ. ವಚನ ಸಂಹಿತೆ ಎಂಬುದು
ಬದುಕಿನ ಆದರ್ಶ ಜೀವನಕ್ಕೆ ಸೋಪಾನವಾಗಿದೆ. ವಚನಗಳನ್ನು ಅರಿತು ನಡೆದರೆ ಜೀವನ ಪಾವನ. ಜಗತ್ತಿನ ಬಹುಸಂಖ್ಯೆಯ ದೇಶಗಳು ವಚನ ಸಾಹಿತ್ಯವನ್ನು ವಿಸ್ಮಯಗೊಳಿಸುತ್ತಿವೆ, ಅನುಕರಣೆಗೆ ಹಾತೊರೆಯುತ್ತಿವೆ. ನಾವು ಹತ್ತಿರವಿದ್ದು ದೂರವಾಗಿದ್ದೇವೆ. ಅಂಕ್ಲಿ ಗ್ರಾಮದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದ ನಿಮಿತ್ತ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಸಂಯೋಜಿಸುವ ಮೂಲಕ ಸಮಾಜಮುಖಿಯಾಗಿ ಶ್ರಮಿಸುತ್ತಿದೆ ಎಂದು ಹೇಳಿದರು. ಪ್ರವಚನಕಾರ ಬಸವರಾಜ ಶರಣರು ಮಾತನಾಡಿ, ಸಿದ್ಧಾಂತಕ್ಕೆ ಹೆಚ್ಚು ಒತ್ತು ನೀಡಿದ್ದ ಶರಣರು ಕಾಯಕ ಸಂಸ್ಕೃತಿಯನ್ನು ಎತ್ತಿ ಹಿಡಿದರು. ಶರಣರು ಆತ್ಮನಿವೇದನೆಗೆ ಕರೆ ನೀಡಿದವರು. ಲಿಂಗಾಂಗ ಸಾಮರಸ್ಯದ ಮೂಲಕ ಜೀವನ ದರ್ಶನವನ್ನು ಮಾಡಿಕೊಟ್ಟರು. ಈಗ ಶ್ರಾವಣ ಮಾಸ ಪ್ರಾರಂಭವಾಗಿದೆ. ಲಿಂಗ ಪೂಜೆಯನ್ನು ನಿತ್ಯ ಮಾಡಿಕೊಳ್ಳಿ. ಮಾಸಾನುಪರ್ಯಂತ ಶರಣ ಸತ್ಸಂಗವನ್ನು ಆಲಿಸಿ ಜೀವನವನ್ನು ಅದರಂತೆ ರೂಪಿಸಿಕೊಳ್ಳಿ ಎಂದು ನುಡಿದರು. ಪ್ರವಚನ ಅಂಕ್ಲಿ ಗ್ರಾಮದಲ್ಲಿ ಸುಮಾರು ವರ್ಷದಿಂದ ಇಲ್ಲಿ ನಡ್ಕೊಂಡು ಬರ್ತಿದ್ರಿ. ಮತ್ತು ಈ ಕೋರೆಮಂತಂದವರು ಇಲ್ಲಿ ಗ್ರಾಮದಲ್ಲಿ ಒಂದು ಮಾದೇವ ಗುಡಿ ಇತ್ತು. ಅಲ್ಲಿ ಗದಗದ ಇವರು ಸ್ವಾಮಿಗಳು ಬಂದು ಪ್ರವಚನ ಬರ್ತದೆ. ಆಮೇಲೆ ಇಲ್ಲಿ 82-83 ಸುಮಾರಕ್ಕೆ ಮಲ್ಲಿಕಾರ್ಜುನ ಸ್ವಾಮಿಗಳು ಹಾಗೂ ಸಿದ್ದೇಶ್ವರ ಸ್ವಾಮಿಗಳು ಒಂದು ತಿಂಗಳ ಕಾಲ ಮಯೂರ ಚಿತ್ರ ಮಂದಿರದಲ್ಲಿ ಇವರೆಲ್ಲ ಶಿವ ಕ್ಯಾನ್ಸರ್ ಮಾಡಿ ಒಂದು ತಿಂಗಳು ಅವ್ರಿಗೆ ಪ್ರವಚನ ನಡೆಸಿಕೊಂಡು ವ್ಯವಸ್ಥೆ ಮಾಡಿ ಮೊದಲಿಂದನೂ ಈ ಶರಣ ಧರ್ಮ ಸಂಸ್ಕೃತಿ ಉಳಿಸುವ ಕಾರ್ಯ ಕೋರೆಮಂತಂದವರು ಮಾಡ್ಬೋದು ಬಂದ ಈ ಪರಿಸರದಲ್ಲಿ ಒಂದು ಶರಣರು ಇದು ಪ್ರಭಾವ ಕಡಿಮೆ ಆಗ್ಲಿಕ್ಕತ್ತದ. ನಮ್ಮ ಶರಣ ಸಂಸ್ಕೃತಿದ ಅದನ್ನು ಮುಂದೆ ಅದನ್ನು ಒಂದು ಸ್ವಲ್ಪ ಇನ್ನೂ ಹೆಚ್ಚಿಗೆ ಜನರಲ್ಲಿ ಅರಿವು ಮೂಡಿಸೋ ಕಾರ್ಯಕ್ರಮಕ್ಕೆ ಅವರು ಭಾಳ ಸಹಕಾರ ಕೊಡ್ತಾರೋ. ಇನ್ನು ಈಗಾಗಲೇ ಟೈಮ್ ಆಗಿದೆ, ಹೆಚ್ಚಿಗೆ ಇರೋಲ್ಲ. ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಒಂದು ತಿಂಗಳ ಕಾಲ ಎಲ್ಲರೂ ಕಾರ್ಯಕ್ರಮವನ್ನು ಕೇಳಿ ಪ್ರವಚನವನ್ನು ಆಲಿಸಿ ಶರಣರ ತತ್ವ ಆದರ್ಶವನ್ನು ಪಾಲಿಸಿಕೊಂಡು ಹೋಗಬೇಕಂತೂ ಹೇಳಿ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಕುಮಾರ್ ಖೋರೆ, ಬಸವರಾಜ್ ಖೋರೆ, ಅಣ್ಣಾ ಸಾಹೇಬ್ ಜಕಾತಿ, ಪಿಂಟು ಹಿರೇಕುರ್ಬರ್, ತಮ್ಮಣ್ಣಿ ಗುಂಡುಕಲ್ಲೆ, ವಿವೇಕ್ ನಷ್ಟೆ, ಎಂಎನ್ ಮುಜುಕರ್, ಸಂಜಯ್ ಚೌಧರಿ, ಯುವರಾಜ್ ಪಾಟೀಲ್, ಚಿದಾನಂದ್ ಕೋರೆ, ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ಮಹಾವೀರ್ ಕಾತ್ರಾಳೆ, ತುಕಾರಾಂ ಪಾಟೀಲ್ ಹಾಗೂ ಇನ್ನುಳಿದ ಶರಣರು ಹಾಜರಿದ್ದರು. ಸುರೇಶ್ ಪಾಟೀಲ್ ಸ್ವಾಗತಿಸಿದರು. ಜಕಾತಿ ನಿರೂಪಿಸಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿ.